ನಮಸ್ಕಾರ ಸ್ನೇಹಿತರೆ. ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ಇಂದಿನ ವಿಷಯ ಬಾಂಧವ್ಯದ ಬೆಸುಗೆ. ವಿವಿಧತೆಯಲ್ಲಿ ಏಕತೆ ಪ್ರಕೃತಿಯ ಒಂದು ವೈಶಿಷ್ಟ್ಯ. ಮಾವಿನ ಮರದ ಎಲೆಗಳೆಲ್ಲ ಮಾವಿನ ಎಲೆಗಳೇ, ಆದರೆ ಲಕ್ಷ ಲಕ್ಷ ಎಲೆಗಳಲ್ಲಿ ಒಂದು ಇನ್ನೊಂದರಂತಿಲ್ಲ. ಒಂದೇ ಜಾತಿಯ ಲಕ್ಷ ಲಕ್ಷ ಪಕ್ಷಿಗಳಲ್ಲಿ ಒಂದರಂತೆ ಒಂದಿಲ್ಲ. ಮಾನವ ಕುಲ ಒಂದೇ, ಆದರೆ ವ್ಯಕ್ತಿಗಳ ಒಳಗಣ ಅಂತರ ಎಷ್ಟು ಸ್ಪಷ್ಟ. ಎಲ್ಲರನ್ನೂ ಚುಚ್ಚಿದರೂ ರಕ್ತ ಹೊರ ಚಿಮ್ಮುತ್ತದೆ, ಆದರೆ ಆ ರಕ್ತದಲ್ಲಿ ಸೂಕ್ಷ್ಮ ಪ್ರಭೇದಗಳು, ಅನಾರೋಗ್ಯ, ಅಸ್ವಸ್ಥತೆ ಎಂದರೆ ಒಂದೇ ಅರ್ಥ. ಆದರೆ ರೋಗಗಳಲ್ಲಿ 1000 ಹೆಸರಿನ 1000 ವಿಧಗಳಿರಬಹುದು. ಸೇವಿಸುವ ವಸ್ತು ಎನ್ನುವ ದೃಷ್ಟಿಯಿಂದ ಆಹಾರ ಒಂದೇ, ರುಚಿಯ ದೃಷ್ಟಿಯಿಂದ ಎಷ್ಟು ವೈವಿಧ್ಯ. ಗೌತಮ ಬುದ್ಧ ಮನುಷ್ಯರನ್ನು ಅವರ ಆಸಕ್ತಿ, ಗಮನ, ಪರಿಸರ ಇವುಗಳ ದೃಷ್ಟಿಯಿಂದ 4 ವಿಧಗಳಾಗಿ ವಿಂಗಡಿಸಿದ. ಮೊದಲನೆಯದು ಕತ್ತಲೆಯಿಂದ ಕತ್ತಲೆಗೆ ಹೋಗುವವರು. ಎರಡನೆಯದು ಬೆಳಕಿನಿಂದ ಕತ್ತಲೆಗೆ ಹೋಗುವವರು. ಮೂರನೆಯದು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವವರು. ನಾಲ್ಕನೆಯದು ಬೆಳಕಿನಿಂದ ಬೆಳಕಿನೆಡೆಗೆ ಹೋಗುವವರು. ಕೊಳಚೆ ಪ್ರದೇಶದಲ್ಲಿ ಹುಟ್ಟಿದ ಮಗುವನ್ನು ನೆನೆಸಿಕೊಳ್ಳಿ. ಮಗು ಹೇಗೋ ಬೆಳೆಯುತ್ತದೆ. ಶೌಚವಿಲ್ಲ, ಆಚಾರವಿಲ್ಲ, ಆರೋಗ್ಯವೂ ಚೆನ್ನಾಗಿಲ್ಲ, ವಿದ್ಯೆ ಇಲ್ಲ, ಹೊಟ್ಟೆ ಹೊರೆಯುವ ಹಂಬಲವಿದೆ, ಸತ್ಸಂಗ ಇಲ್ಲ, ಸತ್ಸಂಸ್ಕಾರಗಳನ್ನು ಆ ಮಗುವಿನಲ್ಲಿ ರೂಪಿಸುವವರಿಲ್ಲ. ಆತ ಹೇಗೋ ಬೆಳೆಯುತ್ತಾನೆ, ದುಷ್ಟಕೂಟಕ್ಕೆ ಸೇರಿಕೊಳ್ಳುತ್ತಾನೆ. ಒಂದು ದಿನ ಈ ಜಗತ್ತಿನಿಂದ ಯಾವ ಉದಾತ್ತ ಭಾವನೆಗಳನ್ನು, ಸಂಸ್ಕಾರಗಳನ್ನು ಸಂಗ್ರಹಿಸದೆ ನಿರ್ಗಮಿಸುತ್ತಾನೆ. ಇವನು ಕತ್ತಲೆಯಿಂದ ಕತ್ತಲೆಗೆ ಹೋದಂತಾಯಿತು. ಅಂಥ ಕೊಳಚೆ ಪ್ರದೇಶದಲ್ಲಿ ಜನಿಸಿದ ಮಗು ಬೆಳೆದು ದೊಡ್ಡವನಾದ. ಯಾವುದೋ ಕೆಲಸ ಕಾರ್ಯಕ್ಕಾಗಿ ನಗರಕ್ಕೆ ಹೋಗಿದ್ದ. ಅಲ್ಲಿ ಅವನ ದಕ್ಷತೆಯನ್ನು ಕಂಡು ವ್ಯಾಪಾರಿಗಳೊಬ್ಬರು ಅವನಿಗೆ ವಿದ್ಯೆಯನ್ನು, ತರಬೇತಿಯನ್ನು ಕೊಡುತ್ತಾರೆ. ಪಾಲಿಗೆ ಬಂದ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಒಳ್ಳೆಯ ಕೆಲಸಗಾರ ಎನಿಸಿಕೊಳ್ಳುತ್ತಾನೆ. ಮುಂದೆ ದೊಡ್ಡ ವ್ಯಾಪಾರಿಯೂ ಆಗುತ್ತಾನೆ. ಧನ ಸಂಪಾದನೆಯ ಜೊತೆಗೆ ವಿನಯ, ಸಂಸ್ಕೃತಿಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಈತ ಕತ್ತಲೆಯಿಂದ ಬೆಳಕಿನೆಡೆಗೆ ಬಂದಂತೆ ಅಲ್ಲವೇ? ಕೆಲವರೇನೋ ಒಳ್ಳೆಯ ಮನೆ ಪರಿಸರಗಳಲ್ಲಿ ಈ ಜಗತ್ತಿನ ಬೆಳಕನ್ನು ಕಾಣುತ್ತಾರೆ. ಯಾವ ತೆರನಾದ ಕೊರತೆ ಇಲ್ಲದೆ ಬೆಳೆಯುತ್ತಾರೆ. ವಿದ್ಯಾ ಬುದ್ಧಿ ಸಂಪನ್ನರ ಜೊತೆಯಲ್ಲಿ ಓಡಾಡುತ್ತಾರೆ. ಸ್ವಭಾವತಃ ಒಳ್ಳೆಯವರೇ. ಆದರೆ ದುರ್ಯೋಧನ ಕ್ಲಬ್ನ ಮೆಂಬರಿಕೆ ಅಕಸ್ಮಾತ್ ದೊರೆತು ದುಶ್ಚಟಗಳಿಗೆ ಬಲಿಯಾಗಿ ದುರ್ಬಲರಾಗಿ ರೋಗಗ್ರಸ್ತರಾಗಿ ಜಗತ್ತನ್ನು ತೊರೆಯುತ್ತಾರೆ. ಇವರು ಬೆಳಕಿನಿಂದ ಕತ್ತಲೆಯೆಡೆಗೆ ಪಯಣಿಸಿದಂತೆ. ಆಗಲೇ ಒಂದು ಒಳ್ಳೆಯ ಕುಟುಂಬದಲ್ಲಿ ಜನಿಸಿದ್ದಾರೆ. ಶೈಶವದಿಂದಲೇ ಶುಭ ಸಂಸ್ಕಾರಗಳಿಂದ ಕೂಡಿದ್ದಾರೆ. ಸಜ್ಜನರು, ಸುಸಂಸ್ಕೃತರು, ಧರ್ಮ ಭೀರುಗಳು ಆದ ತಂದೆ ತಾಯಿಗಳು, ಮಹಾತ್ಮರ, ಸಿದ್ಧ ಪುರುಷರ ಸಹವಾಸ ಹಾಗೂ ಮಾರ್ಗದರ್ಶನ, ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಮುನ್ನಡೆದು ದಿವ್ಯಾನಂದವನ್ನು ಪಡೆಯುತ್ತಾರೆ ಇಂಥವರು. ಇವರು ಬೆಳಕಿನಿಂದ ಬೆಳಕಿನೆಡೆಗೆ ಹೋದಂತಾಯಿತು. ಸಂಸ್ಕೃತ ಕವಿ, ದಾರ್ಶನಿಕ ಭರ್ತೃಹರಿಯ ಮಾತು ಸಮಾಜದ ಸ್ಥಿತಿಗತಿಯನ್ನು ಅಳೆಯುವ ಕೀಲಿಕೈಯಂತಿದೆ. ಮನುಷ್ಯ ಸಮಾಜದಲ್ಲಿ ವಿವಿಧ ವ್ಯಕ್ತಿಗಳ ಗುಣಕರ್ಮಗಳನ್ನು, ವರ್ತನೆಯ ವಿಧಾನಗಳನ್ನು ಶ್ಲೋಕವೊಂದರಲ್ಲಿ ತಿಳಿಸುತ್ತಾನೆ. ತಮ್ಮ ಸುಖ ಸೌಕರ್ಯಗಳನ್ನು ಚಿಂತಿಸದೆ ಬಹುಜನರ ಹಿತಕ್ಕಾಗಿ ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿಯುವವರು ಕೆಲವರು. ತಮ್ಮ ವೈಯಕ್ತಿಕ ಕಷ್ಟ ಸಂಕಟಗಳನ್ನು ಗಮನಿಸದೆ ಪರೋಪಕಾರದಲ್ಲೇ ತಲ್ಲೀನರಾದ ಇವರನ್ನು ಕವಿ ಸತ್ಪುರುಷರು ಎಂದು ಹೆಸರಿಸುತ್ತಾನೆ.
ಇನ್ನು ಕೆಲವರು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಸರಿಯಾದ ರೀತಿಯಲ್ಲಿ ಸಾಧಿಸಿಕೊಳ್ಳುತ್ತಾ ಇತರರಿಗೆ ತಮ್ಮಿಂದಾದ ಉಪಕಾರವನ್ನು ಮಾಡುವವರು. ಇಂಥವರನ್ನು ಕವಿ ಸಾಮಾನ್ಯರೆಂದು ಕರೆಯುತ್ತಾರೆ. ತಮ್ಮ ಸ್ವಾರ್ಥ ಸಾಧನೆಗಾಗಿ ಇತರರ ಕೊರಳನ್ನು ಕತ್ತರಿಸಲು ಹಿಂದೆ ಮುಂದೆ ನೋಡದ ಪಾತಕಿಗಳನ್ನು ಮಾನವ ರಾಕ್ಷಸ ಎಂದು ಹೆಸರಿಸುತ್ತಾನೆ. ಆದರೆ ಯಾವ ಸ್ವಾರ್ಥವೂ ಇಲ್ಲದೆ ಸದಾ ಇತರರಿಗೆ ಕೇಡನ್ನು ಬಗೆಯುವವರನ್ನು ಏನೆಂದು ಹೆಸರಿಸಲಿ ಎಂಬುದು ತನಗೆ ತಿಳಿಯದೆಂದು ಕವಿ ಹೇಳುತ್ತಾನೆ. ಮಾನವರಲ್ಲಿ ನಿದ್ರಾ ಮಾನವರಿದ್ದಾರೆ, ದುಡಿಮೆಯ ಮಾನವರಿದ್ದಾರೆ, ಚಿಂತನಶೀಲ ಮಾನವರಿದ್ದಾರೆ. ನಿದ್ರೆ ಎಲ್ಲರಿಗೂ ಬರುತ್ತದೆ, ಎಲ್ಲರಿಗೂ ಗಾಢ ನಿದ್ರೆಯ ಅನುಭವವಿದೆ. ಹಾಗೆಂದು ನಿದ್ರೆ ಎಲ್ಲರಿಗೂ ಸಮಾನವಲ್ಲ. ಕೆಲವರಿಗೆ ಎಷ್ಟು ನಿದ್ರೆ ಮಾಡಿದರೂ ತೃಪ್ತಿ ಇಲ್ಲ, ಕೆಲವರಿಗೆ 6 ಗಂಟೆ ನಿದ್ರೆ ಸಾಕು. ವಿಜ್ಞಾನಿ ನಿಕೋಲಾಯ್ ಟೆಸ್ಲಾ ಒಮ್ಮೆ 76 ಗಂಟೆಗಳ ಕಾಲ ಪ್ರಯೋಗಶಾಲೆಯಲ್ಲಿ ಎಚ್ಚೆತ್ತು ಸಂಶೋಧನೆಯಲ್ಲಿ ಮಗ್ನನಾಗಿದ್ದ ಎನ್ನುತ್ತಾರೆ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕ ದಿನಗಳಲ್ಲಿ ಒಮ್ಮೆ 3 ದಿನಗಳ ಕಾಲ ಏಕಪ್ರಕಾರ ಮಾತನಾಡಿ ನಿದ್ರಾಜಯಿಗಳಾಗಿ ದಾಖಲೆ ಸ್ಥಾಪಿಸಿದ ಅತಿಮಾನುಷ ವ್ಯಾಪಾರವನ್ನು ತಾವೇ ಶಿಷ್ಯರ ಹತ್ತಿರ ಮಾತನಾಡುತ್ತಾ ತಿಳಿಸಿದ್ದರು. ಜೀವನದಲ್ಲಿ ಪಾಠವನ್ನು ಕಲಿಯುವಲ್ಲೂ ವೈವಿಧ್ಯವಿದೆ. ಇತರರು ತಪ್ಪು ಮಾಡಿದ ಬಳಿಕ ದುಃಖ ಅನುಭವಿಸುವುದನ್ನು ಕಂಡು ಪಾಠ ಕಲಿಯುವವರು ಒಂದು ವರ್ಗ, ತಾವು ತಪ್ಪು ಮಾಡಿ ನೋವು ತಿಂದು ಮತ್ತೆ ಪಾಠ ಕಲಿಯುವವರು ಇನ್ನೊಂದು ವರ್ಗ. ತಪ್ಪು ಮಾಡಿ ಎಷ್ಟು ದುಃಖ ಅನುಭವಿಸಿದರೂ ಪಾಠ ಕಲಿಯದವರು ಮತ್ತೊಂದು ವರ್ಗ. ವೈರಾಗ್ಯದಲ್ಲೂ ವೈವಿಧ್ಯವಿದೆ. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ ಇತ್ಯಾದಿ. ಆರ್ಥಿಕವಾಗಿಯೂ ಉಳ್ಳವರು, ಇಲ್ಲದವರು, ಮಧ್ಯಮ ವರ್ಗದವರು ಇತ್ಯಾದಿ ವೈವಿಧ್ಯಗಳು. ಜನಜೀವನದಲ್ಲಿನ ವೈವಿಧ್ಯಗಳಿಗಂತೂ ಇತಿಮಿತಿಯೇ ಇಲ್ಲ. ಚಾರಿತ್ರ್ಯ ವೈವಿಧ್ಯವೇ ವ್ಯಕ್ತಿಯೊಳಗಿನ ಹೊಂದಾಣಿಕೆ ಕಷ್ಟ ಸಾಧ್ಯವಾಗುವುದಕ್ಕೆ ಕಾರಣ. ಜನ ವಿವಿಧ ಗುಂಪುಗಳಾಗಿ ವಿಂಗಡವಾಗುವ ಮೂಲ ಕಾರಣವೂ ಇಲ್ಲಿದೆ. ವಿಂಗಡವಾಗಿ ಪಂಗಡಗಳಾಗುವುದು ದೋಷವಲ್ಲ, ಆದರೆ ದ್ವೇಷ ಕಾರುತ್ತಾ ಪರಸ್ಪರರ ನಾಶವನ್ನು ಹಾರೈಸುವ ಪ್ರವೃತ್ತಿ ಮಾತ್ರ ಅಸಹ್ಯ. ಮನುಷ್ಯರನ್ನು ಅವರ ಚಾರಿತ್ರ್ಯ ವೈಶಿಷ್ಟ್ಯಕ್ಕನುಗುಣವಾಗಿ ನಿಯಂತ್ರಿಸಲು ಉಪಯೋಗಿಸುವ ಉಪಾಯಗಳು 4 ಎಂದು ಹಿತೋಪದೇಶದಲ್ಲಿ ಹೇಳಿದ್ದಾರೆ. ವಿಶ್ವಾಸದಿಂದ ಹೇಳುವ ಬುದ್ಧಿಮಾತು ಒಂದು ವಿಧ, ಇದನ್ನು ಸಾಮವೆಂದು ಕರೆಯುತ್ತಾರೆ. ಎಲ್ಲೋ ಕೆಲವರು ಈ ಉಪಾಯಕ್ಕೆ ಒಲಿಯುವರು. ಬಹುಮಾನದ ಭರವಸೆ ನೀಡಿ ಹೇಳುವ ಮಾತು ಹಲವರಿಗೆ ಆಪ್ಯಾಯಮಾನವೆನಿಸಿತು. ಅದೇ ದಾನ. 3ನೇದೇ ಭೇದ, ಪೈಪೋಟಿಯ ಭಾವನೆಯನ್ನುಂಟು ಮಾಡಿ ಕೆಲಸ ಮಾಡಿಸುವುದು. ಕೊನೆಯದು ದಂಡ, ಭಯದಿಂದ ಎಚ್ಚರಿಕೆಯನ್ನು ಕೊಟ್ಟು ಕೆಲಸ ಮಾಡಿಸುವುದು. ಅಪರಾಧಕ್ಕೆ ಸರಿಯಾದ ದಂಡವನ್ನು ವಿಧಿಸುವುದು ರಾಜನ ಕರ್ತವ್ಯ ಎಂಬ ಭಾವನೆ ಹಿಂದೆ ಇತ್ತು. ಆದರೆ ಇಂದು ದಂಡಿಸಲ್ಪಟ್ಟವನು ಪ್ರಜಾಪ್ರಭುತ್ವದ ಸರ್ವಸಮತೆಯ ವಾದದ ಬಲದಿಂದ ತನಗೆ ಸತ್ಪುರುಷರಿಗೆ ಲಭ್ಯವಾಗುವ ಉಪಚಾರವೇ ಸಿಗಬೇಕೆಂದು ವಾದಿಸಬಹುದು. ಕೌಟುಂಬಿಕ ಜೀವನದಲ್ಲಾಗಲಿ, ಸಾಂಘಿಕ ಸಾಮಾಜಿಕ ಜೀವನದಲ್ಲಾಗಲಿ ವ್ಯಕ್ತಿಗಳೊಡನೆ ಮಧುರ ಬಾಂಧವ್ಯದ ಮೂಲ ಸೂತ್ರ ಯಾವುದು? ಸ್ವಾರ್ಥ ತ್ಯಾಗ, ಹಕ್ಕು ಬಾಧ್ಯತೆಗಳ ಹೋರಾಟಕ್ಕಿಂತ ಅಹಂಕಾರವನ್ನು ಮರೆತು ತನ್ನ ಪಾಲಿನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡುವ ಸ್ಥೈರ್ಯ. ಇದರ ಮೂಲದಲ್ಲಿ ಕೆಲಸ ಮಾಡುವ ತಥ್ಯ ಭಗವಂತನಲ್ಲಿ ಶ್ರದ್ಧೆ. ಬಾಯಿಯಲ್ಲಿ ತನಗೆ ದೇವರಲ್ಲಿ ನಂಬಿಕೆ ಇದೆ ಅಥವಾ ಇಲ್ಲ ಎಂದರೂ ಸ್ವಾರ್ಥ ಒಣಜಂಬ ಅಹಂಕಾರವನ್ನು ದೂರ ಮಾಡಿ ತಾಳ್ಮೆಯಿಂದ ತನ್ನ ಕರ್ತವ್ಯ ಪಾಲನೆಯ ಮೂಲಕ ವಿಶ್ವ ನಿಯಾಮಕವನ್ನು ತುಷ್ಟಿಗೊಳಿಸಬೇಕು ಎನ್ನುವ ವ್ಯಕ್ತಿ ಶಾಂತಚಿತ್ತನಾಗಿ ಇರಬಲ್ಲ. ಚಿಂಕ್ರೋಭದ ತೊಂದರೆಗಳಿಂದ ಮುಕ್ತನಾಗಬಲ್ಲ. ಲೋಕದ ವ್ಯವಹಾರದಲ್ಲಿ ಆಸೆಗಳನ್ನು ತೃಪ್ತಿಪಡಿಸಿಕೊಳ್ಳುವ ಆತುರದಲ್ಲಿ ಮನುಷ್ಯ ತಾನು ಮಾಡುತ್ತಿರುವುದು ಧರ್ಮವೇ ಎಂದು ಯೋಚಿಸುತ್ತಾ
ಮುಂದೆ ಹೆಜ್ಜೆ ಇಡಬೇಕು. ಮುಂದಿನ ವಿಷಯ, ಎಲ್ಲರನ್ನು ಸಲಹುವನು. ಈ ಎಲ್ಲ ಕಷ್ಟ ಕೋಟಲೆಗಳ ನಡುವೆಯೂ ಪಾರು ಮಾಡೆಂದು ದೇವರೊಡನೆ ಮೊರೆ ಹೋಗುವುದರಿಂದ ಚಿಂಕ್ರೋಪದ ಕಾಟವಿರಲಿ, ಬೇರೆ ಯಾವ ಕಷ್ಟ ಕಂಟಕಗಳೇ ಇರಲಿ, ಅವೆಲ್ಲ ಕರಗಿಯೇ ಹೋಗುವುದು ಖಂಡಿತ. ಆ ಕಷ್ಟಗಳನ್ನೆಲ್ಲ ದೇವರೊಡ್ಡುವ ಸತ್ವ ಪರೀಕ್ಷೆ ಎಂದು ಪರಿಗಣಿಸಿ ಎದುರಿಸಬೇಕು. ಅವುಗಳಿಂದಾಗಿಯೇ ನಮ್ಮ ವ್ಯಕ್ತಿತ್ವಕ್ಕೆ ಪುಟ್ಟವಿಟ್ಟಂತಾಗುವುದು. 1000 ಉಳಿ ಏಟಿನಿಂದ ತಾನೇ ಒಂದು ಶಿಲ್ಪ. ಭಗವಂತ ಭಕ್ತವತ್ಸಲ, ಕರುಣಾಸಾಗರ, ದಯಾನಿಧಿ. ಭಕ್ತನ ಮೊರೆ ತೀವ್ರವಾಗಿದ್ದರೆ ಎಂದರೆ ನೀವು ಸರಿಯಾಗಿ ಅಪ್ಲೈ ಮಾಡಿದ್ದರೆ ಒಂದೋ ಅಭಯವನ್ನಿತ್ತು ಆತ ರಿಪ್ಲೈ ಕೊಡುತ್ತಾನೆ, ಇಲ್ಲವಾದರೆ ನೀವು ಬೇಡಿದ್ದನ್ನು ಸಪ್ಲೈ ಮಾಡಿ ನಿಮ್ಮನ್ನು ಸಲಹುತ್ತಾನೆ. ಹಾಗಾಗಿ ಬಿಡದೆ ಆತನ ನಾಮಸ್ಮರಣೆ ಮಾಡುತ್ತಿದ್ದರೆ ಆತನ ಬೆಂಗಾವಲು ತಪ್ಪುವುದೇ ಇಲ್ಲ. ಸ್ತುತಿ, ಭಜನೆ, ಪಾರಾಯಣಗಳಿಂದಲೂ ಆತನಲ್ಲಿ ಭಕ್ತಿಯನ್ನು, ಅಂದರೆ ದೃಢವಾದ ನಂಬಿಕೆಯನ್ನು ಬೆಳೆಸಿಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರ ದೇವರಲ್ಲಿನ ನಂಬಿಕೆ ಮಕ್ಕಳು ಆಟಕ್ಕಾಗಿ ದೇವರಾಣೆ ಎಂದಷ್ಟೇ ಬಲವುಳ್ಳ ನಂಬಿಕೆ. ದೇವರಲ್ಲಿ ನಿಜವಾದ ನಂಬಿಕೆ ಬಂದರೆ ಎಲ್ಲ ಸಮಸ್ಯೆಗಳೂ ಇತ್ಯರ್ಥವಾದಂತೆ. ನಂಬಿಕೆ ಇಲ್ಲದಿದ್ದರೆ ಅಥವಾ ಸ್ವಲ್ಪ ಮಾತ್ರವಿದ್ದಲ್ಲಿ ಅದನ್ನು ಪಡೆದು ವೃದ್ಧಿಗೊಳಿಸಿಕೊಳ್ಳಲು ಎಲ್ಲರಿಗೂ ಸಾಧ್ಯವಿದೆ, ಖಂಡಿತ ಅಸಾಧ್ಯವಲ್ಲ. ಇದು ಒಂದೇ ದಿನದಲ್ಲಿ ಆಗುವ ಕೆಲಸವಲ್ಲ, ಅಥವಾ ಪೇಟೆಗೆ ಹೋಗಿ ತರಕಾರಿ ತಂದಂತೆ ಅಲ್ಲ. ದೀರ್ಘಕಾಲದ ಸಾಧನೆ, ಭಜನೆ, ನಿಷ್ಠೆಯ ಪ್ರಾರ್ಥನೆ, ಸತ್ಸಂಗ, ಸದ್ಗ್ರಂಥಗಳ ಅಂದರೆ ಸಂತರ, ಶ್ರೀಸಾಮಾನ್ಯರ ಬದುಕಿನಲ್ಲಿ ಭಗವಂತನ ಕೃಪೆ ಒದಗಿದ ರೀತಿ ವಿಧಾನಗಳನ್ನು ಕುರಿತ ಅಧ್ಯಯನ ಹಾಗೂ ಸ್ವಲ್ಪವಾದರೂ ಸ್ವಾನುಭವ, ಇವುಗಳಿಂದ ಶ್ರದ್ಧೆ ದೃಢವಾಗುವುದು. ಶ್ರದ್ಧೆ ದೃಢವಾಗುವವರೆಗೂ ಕಾಯುತ್ತಾ ಕೂಡಬೇಕಿಲ್ಲ. ಅತ್ಯಂತ ಆಪ್ತರನ್ನು ಸಮೀಪಿಸಿ ನಮ್ಮ ದುಃಖ ಸಂಕಟಗಳನ್ನು ಅವರೆದುರು ತೋಡಿಕೊಂಡು ಸಹಾಯ ಯಾಚಿಸುವಂತೆ ಭಗವಂತನಲ್ಲಿ ಕಂಬನಿದುಂಬಿ ಏಕಾಂತದಲ್ಲಿ ನಿರಂತರ ಪ್ರಾರ್ಥನೆ ಸಲ್ಲಿಸಿದರೆ ಎಷ್ಟೋ ಒಳಿತಾಗುವುದು, ಮನಸ್ಥೈರ್ಯ ಉದಿಸುವುದು. ಸಂಕಟ ಬಂದಾಗ ಜನ ಬೇರೆ ಬೇರೆ ದೇವಾಲಯಗಳಿಗೆ ಹೋಗಿ ಹರಕೆ ಕಾಣಿಕೆಗಳನ್ನು ಸಲ್ಲಿಸಿ ಪ್ರಾರ್ಥಿಸುತ್ತಾರೆ. ಇದರಿಂದ ಅಲ್ಪ ಸ್ವಲ್ಪ ಉಪಯೋಗವಾಗುವುದು. ಶ್ರದ್ಧೆ ಇದ್ದಲ್ಲಿ ಇನ್ನೂ ಹೆಚ್ಚಿನ ಉಪಯೋಗವಾಗುವುದು. ಸದ್ಯದ ಪರಿಸ್ಥಿತಿಗೆ ಏನೇ ಕಾರಣವಿರಲಿ, ಭಗವಂತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಶ್ರದ್ಧೆ, ಅದಕ್ಕನುಗುಣವಾದ ಪ್ರಾರ್ಥನೆ ಮನಸ್ಸಿಗೆ ಅಪಾರ ಸ್ಥೈರ್ಯ ನೀಡಬಲ್ಲದು. ನೆನಪಿಡಿ, ಶ್ರದ್ಧಾರಹಿತ ಪ್ರಾರ್ಥನೆ ಸ್ಟ್ಯಾಂಪ್ ರಹಿತ ಪತ್ರದಂತೆ, ಭಕ್ತಿರಹಿತ ಪ್ರಾರ್ಥನೆ ವಿಳಾಸರಹಿತ ಪತ್ರದಂತೆ. ಶ್ರದ್ಧಾ